ಅನಾರೋಗ್ಯದ ಕಾರಣ ನೀಡಿ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆದರೆ ಅವರ ರಾಜೀನಾಮೆ ಈಗ ವಿಪಕ್ಷಗಳ ಚರ್ಚೆಗೆ ಕಾರಣ ಆಗಿದೆ. ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ, ಇಲ್ಲ ಇದರ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಧನ್ಕರ್ ಅವರ ರಾಜೀನಾಮೆಗೆ ಹಾಗಾದ್ರೆ ಕಾರಣ ಏನು, ಆ ಬಗ್ಗೆ ಸರ್ಕಾರ ಹೇಳಬೇಕಾಗಿದೆ ಅಂತ ವಿಪಕ್ಷಗಳು ಪಟ್ಟು ಕೂಡ ಹಿಡಿದಿದ್ದಾವೆ. ಹಾಗಾದ್ರೆ ಧನ್ಕರ್ ಅವರ ರಾಜೀನಾಮೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ರು ನೋಡಿ. ಧನ್ಕರ್ ರಾಜೀನಾಮೆ ಬಗ್ಗೆ ಖರ್ಗೆ ಸಂಶಯ, ಬಿಜೆಪಿ ಆರ್ಎಸ್ಎಸ್ ಕೊಡುತ್ತಾ ಉತ್ತರ. ಉಪರಾಷ್ಟ್ರಪತಿ ಹುದ್ದೆಗೆ ಜಗದೀಪ್ ಧನ್ಕರ್ ರಾಜೀನಾಮೆ ಘೋಷಿಸಿದ ಬೆನ್ನಲ್ಲೇ ರಾಜಕೀಯ ಭಾರೀ ಬೆಳವಣಿಗೆಗಳು ಜೋರಾಗಿವೆ. ಇವರ ರಾಜೀನಾಮೆ ಬಗ್ಗೆ ವಿಪಕ್ಷಗಳು ಅನುಮಾನ ಹೊರಹಾಕುತ್ತಿವೆ, ಬಿಜೆಪಿ ವಿರುದ್ಧ ಸಂಶಯ ವ್ಯಕ್ತಪಡಿಸಿವೆ. ಇನ್ನು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಧನ್ಕರ್ ಅವರ ರಾಜೀನಾಮೆಗೆ ಕಾರಣವೇನು, ಇದರಲ್ಲಿ ಏನೋ ಸಂಶಯ ಇದೆ ಎಂದಿದ್ದಾರೆ. ಅವರ ಆರೋಗ್ಯ ಚೆನ್ನಾಗಿಯೇ ಇತ್ತು, ರಾಜೀನಾಮೆ ಹಿಂದಿನ ಕಾರಣ ಏನು ಅನ್ನೋದು ದೇಶದ ಜನರಿಗೆ ಗೊತ್ತಾಗಬೇಕು ಎಂದಿದ್ದಾರೆ. ಸರ್ಕಾರ ಜವಾಬ್ ದೇನಾ ಚಾಹಿಯೆ, वो क्यों रिजाइन करे, कारण क्या है, इसके पीछे क्या राज है. हमको तो ऐसा दिख रहा है कि दाल में कुछ काला है, नहीं तो उनका हेल्थ भी ठीक है और वो अच्छे हमेशा अपने वोकैबुलरी को ठीक रखते हैं. लेकिन हुआ क्या, इसके पीछे क्या है, कौन है और इसका कारण क्या है, देश को बताना चाहिए. ಇನ್ನು ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ 2 ದಿನಗಳ ಬಳಿಕ ಉಪರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಚುನಾವಣಾ ವೇಳಾಪಟ್ಟಿಯನ್ನ ಸದ್ಯದಲ್ಲೇ ಪ್ರಕಟಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಾಲು ಸಾಲು ಆರೋಪ ಮಾಡುತ್ತಿದ್ರೆ, ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ಕೂಡ ತಿರುಗೇಟು ಕೊಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅನಾರೋಗ್ಯದ ಕಾರಣ ನೀಡಿ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆದರೆ ಅವರ ರಾಜೀನಾಮೆ ಈಗ ವಿಪಕ್ಷಗಳ ಚರ್ಚೆಗೆ ಕಾರಣ ಆಗಿದೆ. ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ, ಇಲ್ಲ ಇದರ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಧನ್ಕರ್ ಅವರ ರಾಜೀನಾಮೆಗೆ ಹಾಗಾದ್ರೆ ಕಾರಣ ಏನು, ಆ ಬಗ್ಗೆ ಸರ್ಕಾರ ಹೇಳಬೇಕಾಗಿದೆ ಅಂತ ವಿಪಕ್ಷಗಳು ಪಟ್ಟು ಕೂಡ ಹಿಡಿದಿದ್ದಾವೆ. ಹಾಗಾದ್ರೆ ಧನ್ಕರ್ ಅವರ ರಾಜೀನಾಮೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ರು ನೋಡಿ. ಧನ್ಕರ್ ರಾಜೀನಾಮೆ ಬಗ್ಗೆ ಖರ್ಗೆ ಸಂಶಯ, ಬಿಜೆಪಿ ಆರ್ಎಸ್ಎಸ್ ಕೊಡುತ್ತಾ ಉತ್ತರ. ಉಪರಾಷ್ಟ್ರಪತಿ ಹುದ್ದೆಗೆ ಜಗದೀಪ್ ಧನ್ಕರ್ ರಾಜೀನಾಮೆ ಘೋಷಿಸಿದ ಬೆನ್ನಲ್ಲೇ ರಾಜಕೀಯ ಭಾರೀ ಬೆಳವಣಿಗೆಗಳು ಜೋರಾಗಿವೆ. ಇವರ ರಾಜೀನಾಮೆ ಬಗ್ಗೆ ವಿಪಕ್ಷಗಳು ಅನುಮಾನ ಹೊರಹಾಕುತ್ತಿವೆ, ಬಿಜೆಪಿ ವಿರುದ್ಧ ಸಂಶಯ ವ್ಯಕ್ತಪಡಿಸಿವೆ. ಇನ್ನು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಧನ್ಕರ್ ಅವರ ರಾಜೀನಾಮೆಗೆ ಕಾರಣವೇನು, ಇದರಲ್ಲಿ ಏನೋ ಸಂಶಯ ಇದೆ ಎಂದಿದ್ದಾರೆ. ಅವರ ಆರೋಗ್ಯ ಚೆನ್ನಾಗಿಯೇ ಇತ್ತು, ರಾಜೀನಾಮೆ ಹಿಂದಿನ ಕಾರಣ ಏನು ಅನ್ನೋದು ದೇಶದ ಜನರಿಗೆ ಗೊತ್ತಾಗಬೇಕು ಎಂದಿದ್ದಾರೆ. ಸರ್ಕಾರ ಜವಾಬ್ ದೇನಾ ಚಾಹಿಯೆ, वो क्यों रिजाइन करे, कारण क्या है, इसके पीछे क्या राज है. हमको तो ऐसा दिख रहा है कि दाल में कुछ काला है, नहीं तो उनका हेल्थ भी ठीक है और वो अच्छे हमेशा अपने वोकैबुलरी को ठीक रखते हैं. लेकिन हुआ क्या, इसके पीछे क्या है, कौन है और इसका कारण क्या है, देश को बताना चाहिए. ಇನ್ನು ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ 2 ದಿನಗಳ ಬಳಿಕ ಉಪರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಚುನಾವಣಾ ವೇಳಾಪಟ್ಟಿಯನ್ನ ಸದ್ಯದಲ್ಲೇ ಪ್ರಕಟಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಾಲು ಸಾಲು ಆರೋಪ ಮಾಡುತ್ತಿದ್ರೆ, ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ಕೂಡ ತಿರುಗೇಟು ಕೊಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅನಾರೋಗ್ಯದ ಕಾರಣ ನೀಡಿ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆದರೆ ಅವರ ರಾಜೀನಾಮೆ ಈಗ ವಿಪಕ್ಷಗಳ ಚರ್ಚೆಗೆ ಕಾರಣ ಆಗಿದೆ. ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ, ಇಲ್ಲ ಇದರ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಧನ್ಕರ್ ಅವರ ರಾಜೀನಾಮೆಗೆ ಹಾಗಾದ್ರೆ ಕಾರಣ ಏನು, ಆ ಬಗ್ಗೆ ಸರ್ಕಾರ ಹೇಳಬೇಕಾಗಿದೆ ಅಂತ ವಿಪಕ್ಷಗಳು ಪಟ್ಟು ಕೂಡ ಹಿಡಿದಿದ್ದಾವೆ. ಹಾಗಾದ್ರೆ ಧನ್ಕರ್ ಅವರ ರಾಜೀನಾಮೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ರು ನೋಡಿ.
ಧನ್ಕರ್ ರಾಜೀನಾಮೆ ಬಗ್ಗೆ ಖರ್ಗೆ ಸಂಶಯ. ಬಿಜೆಪಿ ಆರ್ಎಸ್ಎಸ್ ಕೊಡುತ್ತಾ ಉತ್ತರ. ಉಪರಾಷ್ಟ್ರಪತಿ ಹುದ್ದೆಗೆ ಜಗದೀಪ್ ಧನ್ಕರ್ ರಾಜೀನಾಮೆ ಘೋಷಿಸಿದ ಬೆನ್ನಲ್ಲೇ ರಾಜಕೀಯ ಭಾರೀ ಬೆಳವಣಿಗೆಗಳು ಜೋರಾಗಿವೆ. ಇವರ ರಾಜೀನಾಮೆ ಬಗ್ಗೆ ವಿಪಕ್ಷಗಳು ಅನುಮಾನ ಹೊರಹಾಕುತ್ತಿವೆ. ಬಿಜೆಪಿ ವಿರುದ್ಧ ಸಂಶಯ ವ್ಯಕ್ತಪಡಿಸಿವೆ. ಇನ್ನು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಧನ್ಕರ್ ಅವರ ರಾಜೀನಾಮೆಗೆ ಕಾರಣವೇನು, ಇದರಲ್ಲಿ ಏನೋ ಸಂಶಯ ಇದೆ ಎಂದಿದ್ದಾರೆ. ಅವರ ಆರೋಗ್ಯ ಚೆನ್ನಾಗಿಯೇ ಇತ್ತು. ರಾಜೀನಾಮೆ ಹಿಂದಿನ ಕಾರಣ ಏನು ಅನ್ನೋದು ದೇಶದ ಜನರಿಗೆ ಗೊತ್ತಾಗಬೇಕು ಎಂದಿದ್ದಾರೆ. ಸರ್ಕಾರ जवाब देना चाहिए वो क्यों रिजाइन करे, कारण क्या है, इसके पीछे क्या राज है. हमको तो ऐसा दिख रहा है कि दाल में कुछ काला है. नहीं तो उनका हेल्थ भी ठीक है और वो अच्छे हमेशा अपने वोकैबुलरी को ठीक रखते हैं. लेकिन हुआ क्या, इसके पीछे क्या है, कौन है और इसका कारण क्या है, देश को बताना चाहिए. ಇನ್ನು ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ 2 ದಿನಗಳ ಬಳಿಕ ಉಪರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಚುನಾವಣಾ ವೇಳಾಪಟ್ಟಿಯನ್ನ ಸದ್ಯದಲ್ಲೇ ಪ್ರಕಟಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಾಲು ಸಾಲು ಆರೋಪ ಮಾಡುತ್ತಿದ್ರೆ, ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ಕೂಡ ತಿರುಗೇಟು ಕೊಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅನಾರೋಗ್ಯದ ಕಾರಣ ನೀಡಿ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆದ್ರೆ ಅವರ ರಾಜೀನಾಮೆ ಈಗ ವಿಪಕ್ಷಗಳ ಚರ್ಚೆಗೆ ಕಾರಣ ಆಗಿದೆ. ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ, ಇಲ್ಲ ಇದ್ರ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಧನ್ಕರ್ ಅವರ ರಾಜೀನಾಮೆಗೆ ಹಾಗಾದ್ರೆ ಕಾರಣ ಏನು, ಆ ಬಗ್ಗೆ ಸರ್ಕಾರ ಹೇಳಬೇಕಾಗಿದೆ ಅಂತ ವಿಪಕ್ಷಗಳು ಪಟ್ಟು ಕೂಡ ಹಿಡಿದಿದ್ದಾವೆ. ಹಾಗಾದ್ರೆ ಧನ್ಕರ್ ಅವರ ರಾಜೀನಾಮೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಏನ್ ಹೇಳಿದ್ರು ನೋಡಿ. ಧನ್ಕರ್ ರಾಜೀನಾಮೆ ಬಗ್ಗೆ ಖರ್ಗೆ ಸಂಶಯ. ಬಿಜೆಪಿ ಆರ್ಎಸ್ಎಸ್ ಕೊಡುತ್ತಾ ಉತ್ತರ. ಉಪರಾಷ್ಟ್ರಪತಿ ಹುದ್ದೆಗೆ ಜಗದೀಪ್ ಧನ್ಕರ್ ರಾಜೀನಾಮೆ ಘೋಷಿಸಿದ ಬೆನ್ನಲ್ಲೇ ರಾಜಕೀಯ ಭಾರೀ ಬೆಳವಣಿಗೆಗಳು ಜೋರಾಗಿವೆ. ಇವರ ರಾಜೀನಾಮೆ ಬಗ್ಗೆ ವಿಪಕ್ಷಗಳು ಅನುಮಾನ ಹೊರಹಾಕುತ್ತಿವೆ. ಬಿಜೆಪಿ ವಿರುದ್ಧ ಸಂಶಯ ವ್ಯಕ್ತಪಡಿಸಿವೆ. ಇನ್ನು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಧನ್ಕರ್ ಅವರ ರಾಜೀನಾಮೆಗೆ ಕಾರಣವೇನು, ಇದರಲ್ಲಿ ಏನೋ ಸಂಶಯ ಇದೆ ಎಂದಿದ್ದಾರೆ. ಅವರ ಆರೋಗ್ಯ ಚೆನ್ನಾಗಿಯೇ ಇತ್ತು. ರಾಜೀನಾಮೆ ಹಿಂದಿನ ಕಾರಣ ಏನು ಅನ್ನೋದು ದೇಶದ ಜನರಿಗೆ ಗೊತ್ತಾಗಬೇಕು ಎಂದಿದ್ದಾರೆ. ಸರ್ಕಾರ जवाब देना चाहिए वो क्यों रिजाइन करे, कारण क्या है, इसके पीछे क्या राज है. हमको तो ऐसा दिख रहा है कि दाल में कुछ काला है. नहीं तो उनका हेल्थ भी ठीक है और वो अच्छे हमेशा अपने वोकैबुलरी को ठीक रखते हैं. लेकिन हुआ क्या, इसके पीछे क्या है, कौन है और इसका कारण क्या है, देश को बताना चाहिए. ಇನ್ನು ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ 2 ದಿನಗಳ ಬಳಿಕ ಉಪರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಚುನಾವಣಾ ವೇಳಾಪಟ್ಟಿಯನ್ನ ಸದ್ಯದಲ್ಲೇ ಪ್ರಕಟಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಾಲು ಸಾಲು ಆರೋಪ ಮಾಡುತ್ತಿದ್ರೆ, ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ಕೂಡ ತಿರುಗೇಟು ಕೊಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.